ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರೆಸಿಪಿ ಹೇಳ್ಕೊಡ್ತೀನಿ ನಾನು. ಅದು ತುಂಬ ಟೇಸ್ಟಿಯಾಗಿರ್ತದೆ, ಹೆಲ್ತಿಯಾಗಿರ್ತದೆ. ಇವಾಗ ಬ್ಯಾಚುಲರ್ಸ್, ಪಿ ಜಿಯಲ್ಲಿರೋರು, ಹಾಸ್ಟೆಲ್ ಇರೋರು ಅವ್ರಿಗೆಲ್ಲ ಕುಕ್ ಮಾಡೋಕ್ಕೆ ಟೈಮೇ ಇರಲ್ಲ. ಸೊ ನಾನು ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಅದು 2 ಮಿನಿಟ್ಸಲ್ಲಿ ಕುಕ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ಬಂದರೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಕಲ್ಲು ತೊಗೊಂಡು ಚೆನ್ನಾಗಿ ಜಜ್ಕೊಬೇಕು. ಹೆಂಗಂದರೆ ಹಂಗೆ ಇಲ್ಲಿ ಕರ್ಬೇವಿನ ಸೊಪ್ಪು ಬಿಡಿಸ್ಕೊಂಡು ತೆಕ್ಕೊಬೇಕು. ನೆಕ್ಸ್ಟ್ ಬಂದರೆ ಗ್ರೌಂಡ್ನಟ್ಸ್ ಅಂದರೆ ಎಲೆಕಡಲೆ ಒಂದು ಕಪ್ಪಲ್ಲಿ ತೊಗೊಂಡು ಅಲ್ಲಿ ಸೈಡಲ್ಲಿ ಇಕ್ಕೊಬೇಕು. ನೆಕ್ಸ್ಟ್ ಬಂದರೆ ಮೆಣಸಿನ್ಕಾಯಿ ಸೈಡಲ್ಲಿ ಇಕ್ಕೊಬೇಕು. ಇಲ್ಲಿ ಬಂದರೆ ಆಯಿಲ್ ಸ್ವಲ್ಪ ಹಾಕಬೇಕು. ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಮಸ್ಟರ್ಡ್ಸ್ ಅಂದರೆ ಸಾಸುವೆ ಅದೊಂದು ಸ್ಪೂನು. ನೆಕ್ಸ್ಟ್ ಬಂದರೆ 1 ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಬೇಕು. ನೆಕ್ಸ್ಟ್ ನಾವು ಕಡಲೆಬೇಳೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಂಡ ನಂತರ ನೆಲಕಡಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ನೆನಪಿಟ್ಕೊಡಿ, ಲೋ ಫ್ಲೇಮ್ ಇಲ್ಲಾಂದರೆ ಸಿದೋಗುತ್ತೆ, ನೀವು ತಿನ್ನೋಕ್ಕಾಗಲ್ಲ. ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಫ್ರೈ ಮಾಡಿಕೊಂಡು ಸ್ವಲ್ಪ ಅಸಾಫೋಟಿಡ ಅಂದರೆ ಹಿಂಗು ಹಾಕ್ತಾರೆ. ಹಾಕಿದ್ಮೇಲೆ ಫ್ರೈ ಮಾಡ್ಕೊಬೇಕು. ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಫ್ರೈ ಮಾಡಿಕೊಂಡು ಆಫ್ ಮಾಡ್ಕೊಂಡ್ಬಿಡ್ಬೇಕು ಫ್ಲೇಮ್ನ. 3 ಇಂಗ್ರೀಡಿಯೆಂಟು ನೀವು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂತ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಇದನ್ನು ತೊಗೊಂಡು ರೈಸ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೇಕು. ರೈಸ್ ಮೇಲೆ ಆದಮೇಲೆ 1 ಸ್ಪೂನು ಗೀ ಅಂದರೆ ತುಪ್ಪ ಹಂಗೆ ಬಿಡಿಸ್ಬಿಟ್ರೆ ಘಮ ಅಂತದೆ. ಆದಮೇಲೆ ನೀವು 1 ಕಪ್ಪಷ್ಟು ಪುಳಿಯೋಗರೆ ಪೌಡರ್ ನಿಮಗೆ ಅಂಗಡಿಯಲ್ಲೂ ಸಿಗುತ್ತೆ, ಇಲ್ಲಾಂದರೆ ನೀವು ಮನೇಲಾದರೂ ಮಾಡ್ಕೊಬೋದು. ಈ ಪುಳಿಯೋಗರೆ ಪೌಡರ್ ಮೇಲೆ ಉದುರಿಸ್ಬಿಟ್ಟು ಹಂಗೆ ಕೊತ್ತಂಬರಿ ಹಂಗೆ ಸಣ್ಣಗೆ ಕಟ್ ಮಾಡಿಕೊಂಡು ಹಂಗೆ ಹಾಕ್ಬಿಡ್ಬೇಕು. ಹಂಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಒಂದು 1/2 ಟೇಬಲ್ ಸ್ಪೂನ್ or 1 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊಂಡ್ಬಿಡ್ಬೇಕು. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಬೇಕು. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹಂಗೆ ಮಿಕ್ಸ್ ಮಾಡಿಬಿಟ್ರೆ ರೆಡಿ ನಿಮ್ಮ ಪುಳಿಯೋಗರೆ 2 ಮಿನಿಟ್ಸ್ ಪುಳಿಯೋಗರೆ ರೆಡಿ. ಪಟಾಪಟ್ ಪುಳಿಯೋಗರೆ ರೆಡಿ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇನ್ನೊಂದು ಮರ್ತೋಗ್ಬಿಟ್ಟು ಹೇಳೋದು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಥರ ಜಾಸ್ತಿ ಪಟಾಪಟ್ ರೆಸಿಪಿಗಳು ನಿಮಗೋಸ್ಕರ ರೆಡಿಯಾಗಿರ್ತದೆ.